ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಈ ಇತ್ತೀಚಿನ ಒಂದು 10-15 ವರ್ಷದ ಮ್ಯಾಗ ಮೊಬೈಲ್ ಯುಗ ಶುರುವಾದ್ಮ್ಯಾಗ ಸಂಸ್ಕಾರ ಸಂಸ್ಕೃತಿ ಸಂಬಂಧಗಳ ಹಾಳಾಗ್ಯ ಹೋದಂಗೆ ಅನಿಸ್ತಾವೆ. ಯಾಕಂದ್ರೆ ಒಟ್ಟಾರೆ ಈ ಆಚಾರ ವಿಚಾರ ಸಂಸ್ಕೃತಿಗಳು ಭಾಳ ಬದಲಾಗಿದ್ದಾವೆ. ಮೊದಲಿನ ಕಾಲದಾಗ ಒಂದು ಮದುವೆ ಆದ್ಮ್ಯಾಗ ಹಳೇರ ಕೈಕಾಲ ಹೆಣ್ಣು ಕೊಟ್ಟು ಅವ್ವ ಅಪ್ಪ ತೊಳಿತಿದ್ರು, ಕಾಲು ತೊಳಿತಿದ್ರು. ಮದುವೆ ಆದ ದಿವಸ ಹಳೇರ ಕಾಲ ತೊಳಿತಿದ್ರು ಹೆಣ್ಣು ಕೊಟ್ಟು. ಆದರೆ ಇತ್ತೀಚಿನ ದಿನಮಾನದಾಗ ಮಹಾರಾಷ್ಟ್ರದಾಗ ಈ ಹರಿಯದ ಹೆಣ್ಣು ಮಕ್ಕಳನ್ನ ಹಾದಿ ತಪ್ಪಬಾರ್ದು ಅನ್ನೋದಕ್ಕೆ ಅವ್ರು ದೊಡ್ಡವರಾದ್ಮ್ಯಾಗ ಆ ತಂದೆ ತಾಯಿ ಆ ಮಗಳದ ಕಾಲು ತೊಳಿ ಪದ್ಧತಿಯ ಒಂದು ಫೋಟೋ ವೈರಲ್ ಆಗತೈತಿ. ಯಾಕಂದ್ರೆ ಈ ಮೊಬೈಲ್ ಕೊಟ್ಟ ಮ್ಯಾಗ ಹೆಣ್ಮಕ್ಳು ಹಾದಿ ತಪ್ತಾರೋ ಗಂಡು ಮಕ್ಳು ಹಾದಿ ತಪ್ತಾರೋ ಯಾವುದೂ ತಿಳಿವಾತ. ಆದ್ರೆ ಆ ಮಗಳ ತಂದೆ ಆ ಕಾಲು ತೊಳೆದು ನೀರು ಕುಡಿಯೋ ಸನ್ನಿವೇಶ ಒಂದು ನಮ್ನಿ ಕಸ್ವಿಸಿ ಆದಂಗೆ ಆಗ್ತೈತಿ. ಯಾಕಂದ್ರೆ ಮಗಳ ಹಾದಿ ತಪ್ಪಬಾರ್ದು, ಒಂದು ಸಮಾಜದ ಒಂದು ಮನೆಯ ಚೌಕಟ್ಟಿನೊಳಗನ ಬಾಳ್ಬೇಕು ಬದುಕಬೇಕು ಅಂಥೇಳಿ ಒಂದು ಆ ಸಂದೇಶ ಕೊಡೋ ಸಲುವಾಗಿ ಪದ್ಧತಿ ಮಹಾರಾಷ್ಟ್ರದಾಗ ಅನೇಕ ಕಡೆ ಕಾಣ್ತೈತೆ ಅನ್ನೋದು ಈ ಒಂದು ಫೋಟೋ ವೈರಲ್ದಿಂದ ಗೊತ್ತಾತ. ಆದ್ರೆ ಒಟ್ಟಾರೆ ಈ 16-17 ವರ್ಷದ ಹೆಣ್ಮಕ್ಳ ಇದನ್ನು ತಪ್ಪದ ನೋಡ್ರಿ, ಹೆಣ್ಮಕ್ಳು ನೋಡ್ರಿ, ಗಂಡು ಮಕ್ಳು ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಇದನ್ನು ವೈರಲ್ ಮಾಡಿರಿ. ಯಾಕಂದ್ರೆ ತಂದೆ ತಾಯಿ 9 ತಿಂಗಳ ಹೊಟ್ಯಾಗಿಟ್ಟು ಒಂದು ಹಡದ ನಿಮ್ಗೆ ಒಂದು ಸಂಸ್ಕಾರ ಕೊಟ್ಟಿರ್ತಾರೆ. ಯಾವುದೋ ಒಂದು ಆಸೆಕ್ಕೆ ಇದು ಕೆಟ್ಟ ಚಟಕ್ಕೆ ಬಿದ್ದ ಆ ತಂದೆ ತಾಯಿ ಕೆಟ್ಟ ಹೆಸರು ತರಬಾರ್ದು ಅನ್ನೋ ಒಂದು ಆ ಮಗಳಿಗೆ ಭಾವನಾ ಮೂಡೋ ಸಲುವಾಗಿ ಈ ಒಂದು ಪದ್ಧತಿ ಮಹಾರಾಷ್ಟ್ರದಾಗ ಐತೆ. ಇದು ಇಡೀ ದೇಶ ತುಂಬ ಹೋಗ್ಬೇಕು, ರಾಜ್ಯ ತುಂಬ ಹೋಗ್ಬೇಕು. ಹೆಣ್ಮಕ್ಳಿಗೆ ಹಡ್ದ ಅವ್ವ ಅಪ್ಪಗೆ ಇದೊಂದು ಸಂದೇಶ ಹೋಗ್ಬೇಕಂತೇಳಿ ಗರ್ದಿ ಗಮ್ಮತ್ತದೊಳಗೆ ಇದನ್ನು ಪ್ರಸಾರ ಮಾಡತ್ತೀವಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ.